ನಮಸ್ಕಾರ. ಇವತ್ತು ನಾವು ಅಂಚೆ ಕಚೇರಿಯ ಒಂದು ಯೋಜನೆ ಬಗ್ಗೆ ಮಾತಾಡೋಣ. ಅದೇ ಬಾಲ ಜೀವನ್ ಬಿಮಾ ಯೋಜನೆ. ಮಕ್ಕಳ ಭವಿಷ್ಯಕ್ಕೆ ಸಹಾಯ ಆಗುತ್ತೆ ಅಂತಾರೆ. ನಮ್ಮತ್ರ ಒಂದು ಲೇಖನ ಇದೆ, ಅದರ ಡೀಟೇಲ್ಸ್ ನೋಡೋಣ. ಆಕ್ಚುಲಿ ಇದು ಸರ್ಕಾರಿ ಯೋಜನೆ ಆದ್ರೂ ಅಷ್ಟೊಂದು ಪಾಪ್ಯುಲರ್ ಅಲ್ವೇನೋ ಅನ್ಸುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ಹೌದು, ಖಂಡಿತ. ಮುಖ್ಯವಾಗಿ ಇದು ಎಷ್ಟು ಸೇಫು, ಆಮೇಲೆ ನಿಜವಾದ ಲಾಭ ಇದೆಯಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಪೋಷಕರಿಗೆ ಮಕ್ಕಳ ಭವಿಷ್ಯ ಅಂದ್ರೆ ಅದು ತುಂಬಾ ಮುಖ್ಯ ಅಲ್ವಾ? ಹೌದು ಹೌದು. ಹಾಗಿದ್ರೆ ಮೊದಲು ಹೇಳಿ, ಇದು ಹೇಗಿದೆ? ಇದರ ಸ್ವರೂಪ ಬರೀ ಸೇವಿಂಗ್ಸಾ ಅಥವಾ ಇನ್ಶೂರೆನ್ಸು ಇದೆಯಾ? ಆಕ್ಚುಲಿ ಇದು ಎರಡೂ ಸೇರಿದೆ. ಇದು ಮಕ್ಕಳಿಗಾಗಿನೇ ಮಾಡಿರೋ ಒಂದು ವಿಮಾ ಯೋಜನೆ. ಅಂದ್ರೆ ಲೈಫ್ ಕವರ್ ಇರುತ್ತೆ, ಜೊತೆಗೆ ಪಾಲಿಸಿ ಮೆಚ್ಯೂರ್ ಆದಾಗ ಒಂದು ದೊಡ್ಡ ಮೊತ್ತ ಕೂಡ ಸಿಗುತ್ತೆ. ಓ, ಇದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ PLI ಮತ್ತೆ ಗ್ರಾಮೀಣ ಭಾಗದವರಿಗೆ RPLI ಅಂತಾರಲ್ಲ, ಎರಡರಲ್ಲೂ ಇದೆ. ಅಂದ್ರೆ ಈ ಶೇರ್ ಮಾರುಕಟ್ಟೆ ರಿಸ್ಕ್ ಎಲ್ಲ ಬೇಡ, ಗವರ್ಮೆಂಟ್ ಗ್ಯಾರಂಟಿ ಇರ್ಲಿ, ಮಕ್ಳಿಗೊಂದು ದುಡ್ಡು ಸೇರ್ಲಿ ಅಂತಾರಲ್ಲ, ಅಂಥವರಿಗಿದು ಸರಿ ಹೋಗ್ಬೋದು. ಹೌದು, ಕರೆಕ್ಟ್. ಅಂಥವರಿಗೆ ಇದು ಡಿಸೈನ್ ಆಗಿರೋದು. ಇದ್ರಲ್ಲಿ ವಿಮಾ ಮೊತ್ತ ಆಮೇಲೆ ಬೋನಸ್ ಅಂತಾರಲ್ಲ, ಅದು ಹೇಗಿರುತ್ತೆ? PLI ಇದೆಯಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ 3 ಲಕ್ಷದವರೆಗೆ ವಿಮಾ ರಕ್ಷಣೆ ತಗೋಬಹುದು. ಆಮೇಲೆ ಪ್ರತಿ ವರ್ಷ ಪ್ರತಿ ₹1,000 ವಿಮಾ ಮೊತ್ತಕ್ಕೆ ₹52 ಬೋನಸ್ ಆ್ಯಡ್ ಆಗುತ್ತೆ. ₹52 ಪ್ರತಿ ವರ್ಷ? ಹೌದು, ಪ್ರತಿ ವರ್ಷ. ಅದೇ RPLIನಲ್ಲಿ ಅಂದ್ರೆ ಗ್ರಾಮೀಣ ವಿಮೆ ಇದೆಯಲ್ಲ, ಅದರಲ್ಲಿ ಗರಿಷ್ಠ 1 ಲಕ್ಷ ವಿಮಾ ಮೊತ್ತ. ಬೋನಸ್ ಪ್ರತಿ 1,000ಕ್ಕೆ ₹48. ಓ, ಅಂದ್ರೆ ಈ ಬೋನಸ್ ಪ್ರತಿ ವರ್ಷ ಸೇರ್ತಾ ಹೋಗೋದ್ರಿಂದ ಲಾಂಗ್ ಟರ್ಮ್ನಲ್ಲಿ ಅದು ಒಟ್ಟು ಮೊತ್ತವನ್ನು ಆಕ್ಚುಲಿ ಜಾಸ್ತಿನೇ ಮಾಡುತ್ತೆ ಅಲ್ವಾ? ಖಂಡಿತವಾಗಿಯೂ. ಅದೇ ಇದರ ಪ್ಲಸ್ ಪಾಯಿಂಟ್, ಸ್ಥಿರತೆ ಮತ್ತೆ ಗ್ಯಾರಂಟಿ. ಬೇರೆ ಮಾರ್ಕೆಟ್ ಲಿಂಕ್ಡ್ ಯೋಜನೆಗಳಷ್ಟು ರಿಟರ್ನ್ಸ್ ಇರಲ್ಲ ನಿಜ, ಆದರೆ ಇಲ್ಲಿ ರಿಸ್ಕ್ ಇಲ್ಲ. ಸರಿ ಸರಿ. ಇದಕ್ಕೆ ಯಾರು ಅರ್ಹರು? ಅಂದ್ರೆ ಎಲಿಜಿಬಿಲಿಟಿ ಹೇಗಿದೆ? ಪೋಷಕರು ತಮ್ಮ 2 ಮಕ್ಕಳಿಗೆ ಪಾಲಿಸಿ ತಗೋಬಹುದು. ಗರಿಷ್ಠ 2. ಮಗುವಿನ ವಯಸ್ಸು 5ರಿಂದ 20 ವರ್ಷದೊಳಗೆ ಇರಬೇಕು. ಪೋಷಕರ ವಯಸ್ಸಿನ ಬಗ್ಗೆ ಏನಾದ್ರೂ ಕಂಡೀಷನ್ ಇದೆಯಾ? ಇದೆ. ಪಾಲಿಸಿ ತಗೋಬೇಕಾದ್ರೆ ಪೋಷಕರ ವಯಸ್ಸು 45 ವರ್ಷ ಮೀರಿರಬಾರ್ದು. ಓಕೆ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಮಗುವಿಗೆ ಮೆಡಿಕಲ್ ಟೆಸ್ಟ್ ಏನೂ ಬೇಕಾಗಿಲ್ಲ. ಓ, ಇದು ಒಳ್ಳೇದು. ತುಂಬಾ ಜನಕ್ಕೆ ಇದು ಸುಲಭ ಆಗತ್ತೆ. ಹೌದು. ಇದು ದೀರ್ಘಾವಧಿ ಯೋಜನೆ ಅಂದಮೇಲೆ ಪ್ರೀಮಿಯಂ ಕಟ್ಟಬೇಕಾಗತ್ತೆ. ಅದು ಹೇಗೆ? ತಿಂಗಳಿಗೊಮ್ಮೆನಾ ಅಥವಾ? ಅದರಲ್ಲಿ ಚಾಯ್ಸ್ ಇದೆ. ತಿಂಗಳಿಗೆ ಕಟ್ಬೋದು, 3 ತಿಂಗಳಿಗೆ, 6 ತಿಂಗಳಿಗೆ ಅಥವಾ ವರ್ಷಕ್ಕೊಮ್ಮೆ ಕೂಡ ಕಟ್ಬೋದು, ಅವರವರ ಅನುಕೂಲಕ್ಕೆ ತಕ್ಕಂತೆ. ಸರಿ. ಒಂದು ವೇಳೆ ಮಧ್ಯದಲ್ಲಿ ಪಾಲಿಸಿ ತಗೊಂಡ ಪೋಷಕರಿಗೆ ಏನಾದ್ರೂ ಆದ್ರೆ, ಅಂದ್ರೆ ಮರಣ ಹೊಂದಿದ್ರೆ? ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅಂಥ ಸಂದರ್ಭದಲ್ಲಿ ಆ ಪಾಲಿಸಿಯ ಮುಂದಿನ ಪ್ರೀಮಿಯಂಗಳನ್ನ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಅದನ್ನ ಮನ್ನಾ ಮಾಡ್ತಾರೆ. ಆದರೆ ಪಾಲಿಸಿ ಮಾತ್ರ ಕಂಟಿನ್ಯೂ ಆಗತ್ತೆ. ಓ, ಇದು ನಿಜವಾಗ್ಲೂ ದೊಡ್ಡ ರಿಲೀಫ್ ಅಲ್ವಾ ಪೋಷಕರಿಗೆ? ಹೌದು, ಇದೊಂದು ದೊಡ್ಡ ಸುರಕ್ಷತೆ ಅಂತಾನೆ ಹೇಳ್ಬೋದು. ಆಮೇಲೆ 5 ವರ್ಷ ಆದ್ಮೇಲೆ ಪೇಡಪ್ ಆಗತ್ತೆ ಅಂತ ಹೇಳಿದ್ರಿ. ಏನದು ಪೇಡಪ್? ಹೇಗೆಂದ್ರೆ 5 ವರ್ಷ ಕರೆಕ್ಟಾಗಿ ಪ್ರೀಮಿಯಂ ಕಟ್ಟಿದ್ಮೇಲೆ ಆಮೇಲೆ ಕಾರಣಾಂತರದಿಂದ ಕಟ್ಟೋಕಾಗ್ಲಿಲ್ಲ ಅನ್ಕೊಳ್ಳಿ, ಆಗ ಪಾಲಿಸಿ ಪೂರ್ತಿ ಕ್ಯಾನ್ಸಲ್ ಆಗಲ್ಲ. ಅಲ್ಲಿವರೆಗೂ ಕಟ್ಟಿರೋ ದುಡ್ಡಿಗೆ ತಕ್ಕ ಹಾಗೆ ಸ್ವಲ್ಪ ಕಡಿಮೆ ವಿಮಾ ಮೊತ್ತದೊಂದಿಗೆ ಪಾಲಿಸಿ ಚಾಲ್ತಿಯಲ್ಲಿರುತ್ತೆ. ಅದನ್ನೇ ಪೇಡಪ್ ಪಾಲಿಸಿ ಅನ್ನೋದು. ಓ, ಓಕೆ, ಅರ್ಥ ಆಯ್ತು. ಹಾಗಾದ್ರೆ ಕಟ್ಟಿದ ಹಣ ಕೈಗೆ ಸಿಗೋದು ಯಾವಾಗ? ಮೆಚ್ಯೂರಿಟಿ ಟೈಮಲ್ಲೇನಾ? ಹೌದು, ಮುಖ್ಯವಾಗಿ ಮೆಚ್ಯೂರಿಟಿ ಆದಾಗ. ಪಾಲಿಸಿ ಅವಧಿ ಮುಗಿದ ಮೇಲೆ ವಿಮಾ ಮೊತ್ತ ಪ್ಲಸ್ ಅಲ್ಲಿವರೆಗೂ ಜಮಾ ಆಗಿರೋ ಬೋನಸ್ಸು ಎರಡೂ ಸೇರಿ ಪಾಲಿಸಿದಾರರಿಗೆ ಸಿಗುತ್ತೆ. ಇದು ಮಕ್ಕಳ ಹೈಯರ್ ಎಜುಕೇಷನ್ಗೋ ಮದ್ವೆಗೋ ಆ ಟೈಮಲ್ಲಿ ಉಪಯೋಗಕ್ಕೆ ಬರುತ್ತೆ. ಒಂದು ವೇಳೆ ಪಾಲಿಸಿ ಇರೋವಾಗ ಮಗು ಮರಣ ಹೊಂದಿದ್ರೆ? ಅಂತ ಸಂದರ್ಭದಲ್ಲಿ ನಾಮಿನಿ ಯಾರಿರ್ತಾರೋ ಅವರಿಗೆ ವಿಮಾ ಮೊತ್ತ ಮತ್ತು ಅಲ್ಲಿವರೆಗೆ ಸೇರಿದ ಬೋನಸ್ ಸಿಗುತ್ತೆ. ಸರಿ, ಎಲ್ಲಾ ಪ್ಲಸ್ ಪಾಯಿಂಟ್ಸ್ ನೋಡಿದ್ವಿ. ಆದ್ರೆ ಕೆಲವು ಮಿತಿಗಳು, ಲಿಮಿಟೇಷನ್ಸ್ ಕೂಡ ಇರುತ್ತಲ್ಲ, ಇದ್ರಲ್ಲೇನ್ ಗಮನಿಸ್ಬೇಕು? ಹೌದು, ನೀವು ಹೇಳಿದ್ದು ಸರಿ. ಮುಖ್ಯವಾಗಿ 3 ವಿಷಯಗಳು. ಒಂದು, ಈ ಪಾಲಿಸಿ ಮೇಲೆ ಲೋನ್ ತಗೊಳ್ಳೋಕೆ ಆಗಲ್ಲ. ಓ, ಲೋನ್ ಸಿಗಲ್ವಾ? ಇಲ್ಲ. ಎರಡನೇದು, ಮೆಚೂರಿಟಿ ಮುಂಚೆ ಪಾಲಿಸಿನ ಸರೆಂಡರ್ ಮಾಡಕ್ಕಾಗಲ್ಲ. ಅಂದ್ರೆ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ದುಡ್ಡು ವಾಪಸ್ ತಗೊಳ್ಳೋಕೆ ಬರೋದಿಲ್ಲ. ಓಕೆ. ಮೂರನೇದು, ಒಂದು ಕುಟುಂಬಕ್ಕೆ ಗರಿಷ್ಠ 2 ಮಕ್ಕಳಿಗೆ ಮಾತ್ರ ಈ ಪಾಲಿಸಿ ಮಾಡಿಸ್ಬೋದು. ಲೋನ್ ಇಲ್ಲ, ಸರೆಂಡರ್ ಮಾಡಕ್ಕಾಗಲ್ಲ ಅಂದ್ರೆ ಇದಕ್ಕೆ ಸೇರೋ ಮುಂಚೆನೆ ಪೋಷಕರು ಲಾಂಗ್ ಟರ್ಮ್ ಯೋಚನೆ ಮಾಡಿ ರೆಡಿ ಇರಬೇಕು ಅಲ್ವಾ? ಅರ್ಜೆಂಟ್ ದುಡ್ಡು ಬೇಕು ಅಂದ್ರೆ ಕಷ್ಟ ಆಗತ್ತೆ. ಖಂಡಿತವಾಗಿ. ಇದು ದೀರ್ಘಾವಧಿಗೆ ಸ್ಟೆಡಿಯಾಗಿ ಸೇವ್ ಮಾಡಬೇಕು ಅನ್ನೋರಿಗೆ ಸೂಕ್ತ. ಎಮರ್ಜೆನ್ಸಿ ಫಂಡ್ಗೆ ಇದು ಅಲ್ಲ. ಆದರೆ ಸರ್ಕಾರಿ ಗ್ಯಾರಂಟಿ, ರಿಸ್ಕ್ ಇಲ್ದಿರೋದು,
ಖಚಿತವಾದ ಬೋನಸ್ ಇವೆಲ್ಲ ಇದರ ಪ್ಲಸ್ ಪಾಯಿಂಟ್ಸ್. ಗ್ರಾಮೀಣ ಭಾಗದ ಜನರಿಗೂ RPLI ಇರೋದ್ರಿಂದ ಅನುಕೂಲ. ಹತ್ತಿರದ ಪೋಸ್ಟ್ ಆಫೀಸಿಗೆ ಹೋಗಿ ವಿಚಾರಿಸಿ ಅರ್ಜಿ ಕೊಡ್ಬೋದು. ಒಟ್ನಲ್ಲಿ ಹೇಳೋದಾದ್ರೆ ಬಾಲ ಜೀವನ್ ಬಿಮಾ ಯೋಜನೆ ಅನ್ನೋದು ಮಕ್ಕಳ ಭವಿಷ್ಯಕ್ಕೆ ಒಂದು ಸೇಫ್, ಸ್ಟೇಬಲ್, ಗವರ್ನ್ಮೆಂಟ್ ಬ್ಯಾಕ್ಡ್ ಲಾಂಗ್ ಟರ್ಮ್ ಆಪ್ಷನ್. ರಿಸ್ಕ್ ತಗೊಳಕ್ ಇಷ್ಟ ಇಲ್ದೋರು ಇದನ್ನ ಖಂಡಿತ ಯೋಚನೆ ಮಾಡ್ಬೋದು. ಹೌದು, ಸೇಫ್ಟಿ ಇದರ ದೊಡ್ಡ ಪ್ಲಸ್. ಆದರೆ ಇದು ನಮ್ಮೆಲ್ಲ ಒಂದು ಯೋಚನೆಗೆ ತಳ್ಳುತ್ತೆ ಅಲ್ವಾ? ಅಂದ್ರೆ ಇವತ್ತಿನ ಕಾಲದಲ್ಲಿ ಹಣದುಬ್ಬರ ಇಷ್ಟೆಲ್ಲ ಇರೋವಾಗ ಮಕ್ಕಳ ಭವಿಷ್ಯಕ್ಕೆ ಬರೀ ಸೇಫ್ಟಿ, ಬರೀ ಸ್ಥಿರವಾದ ಆದಾಯ ಸಾಕಾಗುತ್ತಾ? ಅಥವಾ ಸ್ವಲ್ಪ ರಿಸ್ಕ್ ತಗೊಂಡಾದ್ರೂ ಜಾಸ್ತಿ ಗ್ರೋತ್ ಕೊಡೋ ಬೇರೆ ಅವಕಾಶಗಳನ್ನು ಕೂಡ ನೋಡ್ಬೇಕಾ? ಇದು ಪ್ರತಿ ಪೋಷಕರು ಅವರವರ ಪರಿಸ್ಥಿತಿಗೆ ತಕ್ಕಂತೆ ಯೋಚಿಸಬೇಕಾದ ವಿಷಯ.